ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸರ್ಜನ್ ಟಾಕ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ಲಾ ಆಫ್ ಅಟ್ರಾಕ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಮ್ಯಾನಿಫೆಸ್ಟೇಷನ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಅಂಡ್ ತುಂಬಾ ಜನರ ಕಂಪ್ಲೇಂಟ್ಸ್ ಇರುತ್ತೆ ಅಥವಾ ತುಂಬಾ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ನಾನು ಎಷ್ಟೆಲ್ಲ ಮಾಡಿದ್ರು ನನಗೆ ಯಾಕೆ ರಿಸಲ್ಟ್ ಸಿಗೋದಿಲ್ಲ, ನನಗೆ ರಿಸಲ್ಟೇ ಸಿಗ್ತಾ ಇಲ್ಲ, ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ, ತುಂಬಾ ಶ್ರಮವನ್ನ ವಹಿಸ್ತಾ ಇದ್ದೀನಿ, ಎಫರ್ಟ್ ಆಗ್ತಾ ಇದ್ದೀನಿ, ಬಟ್ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಈ ರೀತಿಯ ಕ್ವಶನ್ ನಿಮ್ಗೂ ಕೂಡ ಆಗಿದ್ರೆ, ಲೈಕ್ ನಾನು ಲಾ ಆಫ್ ಅಟ್ರಾಕ್ಷನ್ ಮಾಡ್ತಾ ಇದ್ದೀನಿ, ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ನನ್ನ ಕೆಲ್ಸದಲ್ಲಿ ಎಫರ್ಟ್ ಆಗ್ತಾ ಇದ್ದೀನಿ, ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ, ನನ್ಗಿಂತ ಕಮ್ಮಿ ಎಫರ್ಟ್ ಆಗ್ದವ್ರು ಎಲ್ಲರಿಗೂ ಸಕ್ಸಸ್ ಆಗ್ತಿದೆ, ಬಟ್ ನನಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ಪ್ರತಿ ಸಲ ನನ್ಗೆ ಲಕ್ ಕೈ ಕೊಡುತ್ತೆ, ಈ ರೀತಿಯ ಕ್ವಶನ್ಸ್ ನಿಮ್ದೇನಾದ್ರೂ ಆಗಿದ್ರೆ ಮೇ ಬಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಸಿಗಬಹುದು ಯಾಕೆ ಹೀಗೆ ಆಗ್ತಾ ಇದೆ ಅಂತ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಗಿಲ್ಟ್, ಅಪರಾಧ ಭಾವನೆಯ ರಿಲೇಟೆಡ್ ಆಗಿ. ನಮ್ಗೆ ಯಾವಾಗ ಸಕ್ಸಸ್ ಸಿಗುತ್ತೆ, ನಮ್ಗೆ ಯಾವಾಗ ಮ್ಯಾನಿಫೆಸ್ಟೇಷನ್ ಆಗತ್ತೆ, ಯಾವಾಗ ನಮ್ ಜೊತೆ ಲಕ್ ಇರತ್ತೆ ಅಂಡ್ ಯಾವಾಗ ನಾವ್ ಅನ್ಕೊಂಡಿದ್ದ ಎಲ್ಲಾ ಕೆಲ್ಸಗಳು ನಾವ್ ಅನ್ಕೊಂಡ್ ತರನೇ ಆಗ್ತಾ ಬರುತ್ತೆ ಅಂದ್ರೆ ನಾವು ಹೈಯೆಸ್ಟ್ ವೈಬ್ರೇಷನ್ ಅಲ್ಲಿ ಇದ್ದಾಗ. ಬಟ್ ಈ ಗಿಲ್ಟ್ ಏನ್ ಮಾಡುತ್ತೆ, ನಮ್ಮ ಒಂದು ವೈಬ್ರೇಷನ್ ಅನ್ನ ಲೋ ಮಾಡ್ತಾ ಬರುತ್ತೆ. ಎಲ್ಲ ಒಂದು ನೆಗೆಟಿವ್ ಎಮೋಷನ್ಸ್ ನ ಲಿಸ್ಟ್ ಅಲ್ಲಿ ನೋಡೋದಾದ್ರೆ ಈ ಒಂದು ಗಿಲ್ಟ್ ಅನ್ನೋಂಥದ್ದು ತುಂಬಾ ಲೋಯೆಸ್ಟ್ ವೈಬ್ರೇಷನ್ ಆಗಿರುತ್ತೆ. ಗಿಲ್ಟ್ ಕನ್ನಡದಲ್ಲಿ ನಾವ್ ಇದನ್ನ ಅಪರಾಧ ಭಾವನೆ ಅಂತ ಕರಿಬಹುದು. ಇದು ಎಲ್ಲರಿಗೂ ಒಂದಲ್ಲ ಒಂದು ಟೈಮ್ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾನೆ ಇರುತ್ತೆ. ಅಂಡ್ ಈ ದಿನದ ವಿಡಿಯೋದಲ್ಲಿ ಮುಖ್ಯವಾಗಿ ನಾನ್ ಮಾತಾಡ್ತಾ ಇದ್ದೀನಿ ಅಪರಾಧ ಭಾವನೆ ಮಹಿಳೆಯರಲ್ಲಿ. ಗಿಲ್ಟ್ ಅನ್ನೋಂತ ಈ ಒಂದು ನೆಗೆಟಿವ್ ಎಮೋಷನ್ಗೆ ಯೂಶಿಯಲಿ ಜಾಸ್ತಿ ಟ್ರ್ಯಾಪ್ ಆಗುವಂಥದ್ದು ಲೇಡೀಸ್. ಯಾಕೆ ಅಂತ ಅಂದ್ರೆ, ಒಂದು ಲೇಡೀಸಿಗೆ ಜವಾಬ್ದಾರಿಗಳು ಈಗ ಹೆಚ್ಚಾಗ್ತಾ ಇದೆ, ಹೊರಗಡೆನೂ ಕೆಲಸ ಮಾಡುವಂಥದ್ದು ಅಂಡ್ ಮನೆ ಒಳಗಡೆನೂ ಕೆಲಸ ಮಾಡುವಂಥದ್ದು, ಎರಡೆರಡು ಕಡೆ ಬ್ಯಾಲೆನ್ಸ್ ಅನ್ನ ಮಾಡುವಂಥದ್ದು. ಈ ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗ್ಬೇಕಾದ್ರೆ ಒಂದು ಕಡೆ ನಾನು ಬ್ಯಾಲೆನ್ಸ್ ಮಾಡಕ್ ಹೋದ್ರೆ ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಿಸ್ ಆಗ್ತಿರತ್ತೆ. ಇಂಥ ಟೈಮಲ್ಲಿ ಆ ಒಂದು ಅಪರಾಧಿಯ ಭಾವನೆ ಕಾಡುವಂಥದ್ದು ಯೂಶಲಿ ಲೇಡೀಸಿಗೆ ಜಾಸ್ತಿ ಆಗ್ತಾ ಇರತ್ತೆ. ಇದನ್ನ ನಾನ್ ಕೂಡ ಪರ್ಸನಲ್ ಆಗಿ ತುಂಬಾ ಫೇಸ್ ಮಾಡಿದ್ದೀನಿ. ಮದ್ವೆ ಆದಂತ ಹೊಸದ್ರಲ್ಲಿ ನನ್ಗೆ ಯಾಕೆ ದುಡಿಯಕ್ ಆಗ್ತಾ ಇಲ್ಲ, ನನ್ ಫ್ಯಾಮಿಲಿಗೆ ನಾನ್ ಯಾಕೆ ಹೊರೆ ಆಗ್ತಾ ಇದ್ದೀನಿ, ನನ್ಗೆ ಯಾಕೆ ಫಿನಾನ್ಷಿಯಲಿ ನನ್ ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ, ಈ ರೀತಿಯಲ್ಲಿ ಅಪರಾಧಿಯ ಭಾವನೆ, ಈ ರೀತಿಯಲ್ಲಿ ಗಿಲ್ಟ್. ಅದಾದ ನಂತರ ನನ್ಗೆ ಅಂತ ಒಂದು ನಾನ್ ಕೆಲ್ಸವನ್ನ ಹುಡಿಕೊಂಡು ಒಂದು ದುಡ್ಡನ್ನ ನಾನ್ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ ಇನ್ನೊಂಥರ ಗಿಲ್ಟ್. ಕೆಲ್ಸದಲ್ಲಿ ಜಾಸ್ತಿ ಒಂದು ಟೈಮ್ ಅನ್ನ ಕೊಟ್ರೆ ನನ್ಗೆ ಯಾಕೆ ಇಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಫ್ಯಾಮಿಲಿ ಕರೆಕ್ಟ್ ಆಗಿ ಅಡ್ಗೆ ಮಾಡಕ್ ಆಗ್ತಾ ಇಲ್ಲ, ಅಥವಾ ಒಂದು ಮನೆಯ ಕೆಲ್ಸಗಳನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ, ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ತರದ ಗಿಲ್ಟ್. ಅದೇ ಮನೆಗೆ ತುಂಬಾ ಟೈಮ್ ಅನ್ನ ಕೊಟ್ರೆ ನನ್ ಕೆಲ್ಸದಲ್ಲಿ ಏರುಪೇರ್ ಆದಾಗ ಮೀನ್ಸ್ ಒಂದು ಹಾಫ್ ಅನ್ ಅವರ್ 1 ಅವರ್ ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಅಂತ ಟೈಮಲ್ಲಿ ಇಲ್ಲಿ ಗಿಲ್ಟ್, ನನ್ಗೆ ಕೆಲ್ಸಕ್ಕೆ 100% ನನ್ಗೆ ಕೊಡಕ್ ಆಗ್ತಾ ಇಲ್ಲ ಅನ್ನುವಂತ ಗಿಲ್ಟ್. ಈ ರೀತಿಯ ಗಿಲ್ಟ್ ವೈಬ್ರೇಷನ್ ಅಲ್ಲಿ ನಾನು ಕೂಡ ತುಂಬಾ ವರ್ಷ ಸಫರ್ ಮಾಡಿದ್ದೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ, ಗಿಲ್ಟ್ ಅನ್ನೋಂತ ಎನರ್ಜಿ ಏನಿದೆ ಅದು ಯಾರಿಗೂ ಬಿಟ್ಟಿಲ್ಲ. ಅದಕ್ಕೋಸ್ಕರನೇ ನಾನು ಇದನ್ನ ಟ್ರ್ಯಾಪ್ ಅಂತ ಕರ್ತಿದ್ದು, ಗಿಲ್ಟ್ ಟ್ರ್ಯಾಪ್, ಅಪರಾಧಿ ಭಾವನೆ ಅನ್ನೋಂತ ಟ್ರ್ಯಾಪ್ ಅಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಯೂಶಲಿ. ಸೊ ಈ ಗಿಲ್ಟ್ ಇಂದ ಹೊರ ಬರೋದಿಕ್ಕೆ ಏನೆಲ್ಲ ಮಾಡ್ಬೋದು ಅಂಡ್ ಏನೆಲ್ಲ ನಮ್ಗೆ ಜ್ಞಾನ ಬೇಕಾಗತ್ತೆ ಈ ಒಂದು ಗಿಲ್ಟ್ ಇಂದ ಈಚೆ ಬರೋದಿಕ್ಕೆ ಅಂತ ಅನ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಗಿಲ್ಟ್ ಅಪರಾಧಿಯ ಭಾವನೆಯನ್ನ ನಾವು ಯಾವುದೇ ರೀತಿಯಲ್ಲೂ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಒಂದು, ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಲಿ ಅಥವಾ ಹೊರಗಡೆಯಲ್ಲಿ ಕೆಲಸ ಮಾಡ್ತಾ ಇರ್ಲಿ, ಫೈನಲ್ ಆಗಿ ಅದರಿಂದ ಆಗುವಂತ ಲಾಭ ಫ್ಯಾಮಿಲಿಗೆನೆ. ಓಕೆ, ಅಂಡ್ ಎಲ್ಲರಿಗೂ ಇರೋ ರೀತಿಯಲ್ಲಿ ನಮಗೂ ಕೂಡ 24 ಅವರ್ಸೇ ಇರುವಂತದ್ದು. ಸೊ ನಮ್ಮ ಒಂದು ಶಕ್ತಿ ಎಷ್ಟಿದೆಯೋ, ನಮ್ಮ ಒಂದು ಶಕ್ತಿಯನ್ನ ಮೀರಿ ಇನ್ಫ್ಯಾಕ್ಟ್ ನಾವು ಎಫರ್ಟ್ ಅನ್ನ ಖಂಡಿತವಾಗಿ ಹಾಕ್ತೀವಿ. ಅದು ನಮ್ಮ ಕೆಲಸದಲ್ಲಿ ಇರ್ಬೋದು ಅಥವಾ ಮನೆಯನ್ನ ಮೇಂಟೈನ್ ಮಾಡೋದ್ರಲ್ಲಿ ಇರ್ಬೋದು. ಸೊ ಹಾಗಾಗಿ ಈ ಒಂದು ಗಿಲ್ಟ್ ಅನ್ನ ನಮ್ಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ. ಅಂಡ್ ಇಲ್ಲಿ ಇನ್ನ ಒಂದು ಪಾಯಿಂಟ್ ಅಂತ ಅಂದ್ರೆ, ಸಮ್ ಟೈಮ್ಸ್ ಗಿಲ್ಟ್ ಅನ್ನ ನಾವು
ಅನುಭವಿಸೋದಿಲ್ಲ, ನಮ್ಮ ಸುತ್ತ ಇರೋರು ನಮ್ಗೆ ಗಿಲ್ಟ್ ಆಗ್ಬೇಕು ಅನ್ನೋ ತರದಲ್ಲಿ ಮಾತಾಡ್ತಾರೆ. ಬಿಕಾಸ್ ಹಾಗೆ ಮಾತಾಡೋದ್ರಿಂದ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ, ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗತ್ತೆ, ಅದರಿಂದ ಅವ್ರಿಗೆ ಲಾಭ ಆಗತ್ತೆ. ಅದು ನಾವು ಹೊರಗಡೆ ಕೆಲಸ ಮಾಡಿದ್ರು ಅಷ್ಟೇ, ಮನೆಯಲ್ಲಾದ್ರೂ ಅಷ್ಟೇ. ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಒಂದು ಎಫರ್ಟ್ ಎಷ್ಟೇ ಇದ್ರು ನಮ್ಮ ಒಂದು ಎಫಿಷಿಯನ್ಸಿನ ಇನ್ನ ಸ್ವಲ್ಪ ಜಾಸ್ತಿ ಮಾಡೋದಿಕ್ಕೆ ಅಲ್ಲಿಯ ಒಂದು ಸರೌಂಡಿಂಗ್ ಅವರು, ಅಲ್ಲಿಯ ಒಂದು ಎನ್ವಿರಾನ್ಮೆಂಟ್ ಅವರು ನಮಗೆ ಗಿಲ್ಟ್ ಆಗೋ ತರದಲ್ಲಿ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಮನೆಗ್ ಬಂದ್ರು ಕೂಡ ಇದೇ ಟೆಕ್ನಿಕ್ ವರ್ಕ್ ಆಗತ್ತೆ, ಅವರು ಕೂಡ ನಮ್ಗೆ ಗಿಲ್ಟ್ ಬರೋ ರೀತಿಯಲ್ಲೇ ಮಾತಾಡ್ತಾರೆ. ಬಿಕಾಸ್ ಅದರಿಂದ ಲಾಭ ಅವರಿಗೆ, ಬಟ್ ನಷ್ಟ ಯಾರಿಗೆ ಈ ಒಂದು ಗಿಲ್ಟ್ ಅನ್ನ ಅನುಭವಿಸೋದ್ರಿಂದ ಅಂದ್ರೆ ಅದು ನಮಗಾಗ್ತಿರತ್ತೆ. ಬಿಕಾಸ್ ನಾವ್ ಏನ್ ಅನ್ಕೊಂತೀವಿ, ನಾನು ಆಗ್ಲೇ ಹೇಳ್ದೆ, ಪ್ರಾರಂಭದಲ್ಲೇ ಹೇಳ್ದೆ, ನೀವೇನಾದ್ರೂ ಲಾ ಆಫ್ ಅಟ್ರಾಕ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಕೆಲ್ಸಕ್ಕೆ ನಿಮ್ಮ ಎಫರ್ಟ್ ಅನ್ನ ನೀವು ಹಾಕ್ತಾ ಇದ್ರೆ, ಅಥವಾ ನನ್ಗೆ ಲಕ್ ಮ್ಯಾಟರ್ ಆಗ್ತಾ ಇದೆ, ಲಕ್ ನನ್ಗೆ ಯಾವಾಗ್ಲೂ ಕೈ ಕೊಡ್ತಾ ಇದೆ ಅಂತ ನಿಮ್ಗೆ ಏನಾದ್ರೂ ಅನ್ನಿಸ್ತಾ ಇದ್ರೆ, ನೀವ್ ಅನ್ಕೊಂಡಿರೋಂತ ಯಾವ ಕೆಲ್ಸಗಳು ಆಗ್ತಿಲ್ಲ ಅಂತ ಆದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಗಿಲ್ಟ್ ಅಂತ ನಾನು ಹೇಳ್ದೆ. ಬಿಕಾಸ್ ಆ ಒಂದು ಎನರ್ಜಿ ಏನಿದೆ ತುಂಬಾ ಲೋ ಎನರ್ಜಿ ಇರೋಂತ ಎಲ್ಲ ನೆಗೆಟಿವ್ ಎಮೋಷನ್ಸ್ ಅಲ್ಲಿ ತುಂಬಾ ಲೋ ಎನರ್ಜಿ ಈ ಗಿಲ್ಟ್ ಆಗಿರುತ್ತೆ. ಆ ಒಂದು ವೈಬ್ರೇಷನ್ ಅಲ್ಲಿ ಇಟ್ಕೊಂಡು ನಾನು ಯಾವ್ದೋ ಒಂದು ಹೈಯೆಸ್ಟ್ ವೈಬ್ರೇಷನ್ ಅಲ್ಲಿ ಇರುವಂತ ಒಂದು ವಿಷಯವನ್ನ, ವಸ್ತುವನ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ನಾವ್ ಯಾವಾಗ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಮ್ಯಾನಿಫೆಸ್ಟ್ ವೈಬ್ರೇಷನ್ ಅಲ್ಲಿ ಇರ್ತೀವಿ ಅಂದಾಗ ಅಂದ್ರೆ ನಾವು ಖುಷಿಯಲ್ಲಿ ಇದ್ದಾಗ, ನಾವು ಸಂತೋಷವಾಗಿ ಇದ್ದಾಗ, ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೆಮ್ಮದಿಯಲ್ಲಿ ಇದ್ದಾಗ, ಶಾಂತವಾಗಿ ಇದ್ದಾಗ, ಸೌಹಾರ್ದತೆಯಲ್ಲಿ ಇದ್ದಾಗ ನಾವು ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಅರ್ಹರಾಗಿರ್ತೀವಿ. ಅಂಡ್ ಆ ಒಂದು ವೈಬ್ರೇಷನ್ ಅಲ್ಲಿ ನಾವಿರ್ತೀವಿ, ವೈಬ್ರೇಟ್ ಆಗ್ತಿರ್ತೀವಿ. ಬಟ್ ಈ ಒಂದು ಗಿಲ್ಟ್ ಅನ್ನೋ ಅಂತ ವೈಬ್ರೇಷನ್ ನಮ್ಗೆ ಮತ್ತಷ್ಟು ಹಾರ್ಡ್ ವರ್ಕ್ ಅನ್ನ ಮಾಡೋದಿಕ್ಕೆ ಪ್ರೇರೇಪಿಸ್ತಿರತ್ತೆ, ನಮ್ಮ ಶಕ್ತಿಯನ್ನ ಮೀರಿ ಕೆಲಸ ಮಾಡೋದಿಕ್ಕೆ ಇದು ಪ್ರೇರೇಪಿಸ್ತಿರತ್ತೆ. ಬಟ್ ಅದ್ರ ಜೊತೆಗೆ ಆ ಒಂದು ಗಿಲ್ಟ್ ನಮ್ಗೆ ಬೇಜಾರನ್ನು ಕೂಡ ತರ್ತಿರತ್ತೆ. ಆ ಕಾರಣದಿಂದ ನಮ್ಮ ಒಂದು ವೈಬ್ರೇಷನ್ ತುಂಬಾ ಲೋ ಆಗ್ತಿರುತ್ತೆ. ಇದರಿಂದ ಹೊರಗೆ ಬರಬೇಕಾದ್ರೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಆಗ್ಲೇ ಹೇಳ್ದಾಗೆ ಮೊದಲನೇ ಪಾಯಿಂಟ್, ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಏನೇ ಮಾಡಿದ್ರು ಫೈನಲ್ ಆಗಿ ಅದು ನನ್ನ ಖುಷಿಗೋಸ್ಕರ, ನನ್ನ ಫ್ಯಾಮಿಲಿ ಖುಷಿಗೋಸ್ಕರ. ಅದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಟೈಮ್ಸ್ ಹೊರಗಡೆಯವರು ನಮ್ಗೆ ಅದನ್ನ ಫೀಲ್ ಬರೋ ರೀತಿಯಲ್ಲಿ ಮಾಡ್ತಾರೆ, ಬಟ್ ಅದನ್ನ ನಾವು ಜಸ್ಟ್ ನಮ್ಮ ಕಿವಿಗಳನ್ನ ಕ್ಲೋಸ್ ಮಾಡ್ಕೊಂಡು ಆ ಒಂದು ವಿಷಯಗಳನ್ನ ಮನ್ಸಿಗೆ ತಗೊಳ್ದೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಹೈಯೆಸ್ಟ್ ವೈಬ್ರೇಷನ್ ಅಲ್ಲೇ ನಾವ್ ಇರ್ಬೇಕಾಗತ್ತೆ. ಬಿಕಾಸ್ ಫೈನಲ್ ಆಗಿ ಸಕ್ಸಸ್ ಆದಾಗ ಎಲ್ಲರಿಗೂ ಗೊತ್ತಾಗತ್ತೆ ನಾವು ಏನ್ ಮಾಡ್ತಾ ಇದ್ವಿ ಅನ್ನೋಂಥದ್ದು. ಓಕೆ, ಸೊ ಹಾಗಾಗಿ ನಿಮ್ಮ ಒಂದು ಎನರ್ಜಿಯನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಒಂದು ಖುಷಿಯನ್ನ, ನಿಮ್ಮ ಒಂದು ಸಂತೋಷವನ್ನ, ಹಾಗೆ ನಿಮ್ಮ ಒಂದು ನೆಮ್ಮದಿಯನ್ನ, ಶಾಂತಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಿಮಗೆ ಒಳ್ಳೇದು, ನಿಮ್ಮ ಫ್ಯಾಮಿಲಿಗೆ ಒಳ್ಳೇದು, ನಿಮ್ಮ ಒಂದು ಸಕ್ಸಸ್ಸಿಗೆ ಇದು ಮುಖ್ಯವಾದ ಬುನಾದಿಯನ್ನ ಹಾಕೊಳ್ಳುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಇನ್ಫಾರ್ಮೇಶನ್ ಅನ್ನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಅಂಡ್ ಮತ್ತಷ್ಟು ಟಾಪಿಕ್ಸ್ ಗಳು ನೀವು ಮಿಸ್ ಮಾಡಬಾರ್ದು ಅಂತ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮತ್ತೊಂದು ಮುಖ್ಯವಾದ ಇನ್ಫಾರ್ಮೇಶನ್, ಫ್ರೀ ಏಂಜಲಿಕ್ ಗೈಡೆಡ್ ಮೆಡಿಟೇಷನ್ ಇದೇ ಮಾರ್ಚ್ 8ರಿಂದ ಆನ್ಲೈನ್ ಅಲ್ಲಿ ಇರುತ್ತೆ. ನೀವೇನಾದ್ರೂ ಆ ಕ್ಲಾಸಸ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋಂತ ವಾಟ್ಸಪ್ ಕಮ್ಯುನಿಟಿಯ ಲಿಂಕ್ ಅನ್ನ ಪ್ರೆಸ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ನೀವು ಜಾಯಿನ್ ಆಗಿ ಅಂಡ್ ಕ್ಲಾಸ್ ನ ರಿಲೇಟೆಡ್ ಆಗಿ ಮಿಕ್ಕೆಲ್ಲ ಡೀಟೇಲ್ಸ್ ನಿಮ್ಗೆ ಆ ಒಂದು ಕಮ್ಯುನಿಟಿಯಲ್ಲಿ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.